ಸ್ನಾನ ಮುಗಿಸ್ಕೊಂಡು ಬಂದು ನಾಗರಿಗೆ ನಮಸ್ಕಾರ ಹಾಕ್ಕೊಳ್ತಿದ್ದೀನಿ. ನಾನಿವತ್ತು ನಾಗರ ಪೂಜೆ ಏನು ಮಾಡಿಲ್ಲ, ಮಾಡೋಂಗಿರಲಿಲ್ಲ, ಅದರಿಂದ ಮಾಡೋಕ್ಕೋಗಿಲ್ಲ. ನಾನು ಯಾವಾಗ ನೆಕ್ಸ್ಟ್ ವೀಕ್ ಯಾವಾಗನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹಬ್ಬದಲ್ಲಿ ನಾಗರಿಗೆ ತುಂಬ ಚೆನ್ನಾಗಿ ಪೂಜೆಗಳು ಮಾಡ್ತಾರೆ. ನಮ್ಮ ಕಡೆ ಈ ಹಬ್ಬನ ನಾಗರ ಪೂಜೆ ಮಾಡಿ ಫಸ್ಟು ಆಮೇಲೆ ಅಡುಗೆಗಳು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮನೇಲಿ ಇವತ್ತು ಅಡುಗೆಗಳು ಬಂದು ಅತ್ತೆ ಮಾಡ್ತಿದ್ದಾರೆ. ಅತ್ತೆ ಬಂದುಬಿಟ್ಟು ಹಿತಗದ ಬೇಳೆ ಯೂಸ್ ಮಾಡಿಕೊಂಡು ಮಸ್ಕಾಯಿ, ಅದೇ ರೀತಿ ರೈಸು, ಹೆಸರುಬೇಳೆ ಮತ್ತು ಅಕ್ಕಿ ಯೂಸ್ ಮಾಡಿಕೊಂಡು ಪಾಯಸ ಮಾಡಿದರು. ಜೊತೆಗೆ ಹೀರೆಕಾಯಿ ಮತ್ತು ಬಾಳೆಕಾಯಿ ಯೂಸ್ ಮಾಡ್ಕೊಂಡು ಬಜ್ಜಿ ಮಾಡಿದ್ದಾರೆ. ಇವತ್ತಿನ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ಟು ಒಂದೇ ಸರ್ತಿ ಇವತ್ತು ಲಂಚು ಮಾಡ್ಕೊಂಡ್ಬಿಟ್ವಿ. ಅಷ್ಟು ಚೆನ್ನಾಗಿತ್ತು ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ತೊಗೊಂಡ್ವಿ. ಇದೇ ರೀತಿ ಈ ಹಬ್ಬ ಹೊಲದಲ್ಲೆಲ್ಲ ಅಡುಗೆಗಳು ಮಾಡಿಕೊಂಡು ಊಟ ಮಾಡಿ ಫುಲ್ ಎಂಜಾಯ್ ಮಾಡ್ತಾರೆ ಈ ಹಬ್ಬದಲ್ಲಿ. ಈಗ ಸ್ವಲ್ಪ ಕಮ್ಮಿ ಆಗೋಗಿದೆ. ಮೊದಲು ನಾವು ಚಿಕ್ಕವರಿದ್ದಾಗ ಎಲ್ಲರೂ ಈ ರೀತಿ ಮಾಡ್ತಾಯಿದ್ರು. ಈ ಸರ್ತಿ ಹಬ್ಬಕ್ಕೆ ಅತ್ತೆ ಮಾವ ಕೂಡ ಮನೆಯಲ್ಲೇ ಇದ್ದಾರೆ. ಅದಂತೂ ತುಂಬಾ ಖುಷಿ ಆಯಿತು. ಮನೆ ತುಂಬ ಜನ ಇದ್ದರೆ ಚೆನ್ನಾಗಿರುತ್ತೆ ಹಬ್ಬಗಳು ಮಾಡಬೇಕಾದ್ರೆ. ಅದರಲ್ಲೂ ಅತ್ತೆ ಇದ್ದರೆ ಅಂತೂ ಅಡುಗೆಗಳೆಲ್ಲ ಅತ್ತೆ ಮಾಡಿಕೊಡ್ತಾರೆ, ನಾವು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಅದೇ ರೀತಿ ಸಿಂಪಲ್ಲಾಗಿ ಹಬ್ಬನೂ ಕೂಡ ಮುಗಿಸ್ಕೊಂಡ್ವಿ. ಇದು ನೈಟು ನಾನಿಲ್ಲಿ ಊರಿಂದ ಹಾಲು ಕಳಿಸಿದ್ರು, ಅದರಲ್ಲಿ ಹೆಪ್ಪಾಕಿದ್ದೆ. ಈಗ ಇದನ್ನು ಕೆನೆ ತೆಗೆಯೋಣ ಅಂತ ಇಟ್ಕೊಂಡಿದ್ದೀನಿ. ನಾನು ಯಾವ ರೀತಿ ಕೆನೆ ತೆಗಿತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬೆಳಗ್ಗೆನೇ ಮೊಸರು ಆಗಿತ್ತು. ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಾನು 1 ಅವರ್ ಅಥವಾ 2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಈ ರೀತಿ ಕೆನೆ ಗಟ್ಟಿಯಾಗಿ ಬರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆಯೋಕ್ಕೆ ಚೆನ್ನಾಗಿ ಕೆನೆ ಸಿಗ್ತೈತೆ. ಆದ್ದರಿಂದ ಹೇಳ್ತಿದ್ದೀನಿ ನೋಡಿ. ನಾನು ಮೊಸರು ಮೇಲಿರೋ ಕೆನೆನ ತೆಗೆದುಬಿಟ್ಟು ಒಂದು ಬಾಕ್ಸ್ ಹಾಕಿ ಫ್ರೀಝರಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಡಲ್ಲ, ಫ್ರೀಝರ್ಗೆ ಇಟ್ಟರೆ 1 ತಿಂಗಳಾದರೂ ಏನೂ ಆಗೋಲ್ಲ ಕೆನೆ. ಆದ್ದರಿಂದ ಫ್ರೀಝರ್ಗೆ ಇಡ್ತೀನಿ. ಮೊಸರು ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಇದರಲ್ಲಿ ಸ್ವಲ್ಪ ಎಮ್ಮೆ ಹಾಲು ಮಿಕ್ಸ್ ಆಗಿದೆ, ಆದ್ದರಿಂದ ಇಷ್ಟು ಗಟ್ಟಿಯಾಗಿ ಬಂದಿದೆ. ಅದೇ ರೀತಿ ನಾನು ಈಗ ಊರಿಂದ ಅಲ್ಲದೆ ಇಲ್ಲೇ ಡೈರಿಯಲ್ಲಿ ಹಾಲು ತೊಗೊಳ್ತಾ ಇದ್ದೀನಿ. ಮೊದಲು ನನಗೆ ಗೊತ್ತಿಲ್ಲ ಡೈರಿಯಲ್ಲಿ ಹಾಲು ಕೊಡ್ತಾರೆ ಅಂತ, ಆದ್ದರಿಂದ ಊರಿಂದ ಎತ್ಕೊಂಬರ್ತಾಯಿದ್ದೆ. ಈಗ ಇಲ್ಲಿ ಡೈರಿಯಲ್ಲಿ ಹಾಲು ಕೊಡ್ತಾಯಿದ್ದಾರೆ. ನಾನು ಈಗ ಇಲ್ಲೇ ತೊಗೊಬಂದು ಹಾಲನ್ನೇ ಮನೆಯಲ್ಲೇ ಈಗ ಹೆಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಪಾಕೆಟ್ ಹಾಲು ಯೂಸ್ ಮಾಡ್ತಾಯಿದ್ದೆ, ಈಗ ಡೈರಿ ಹಾಲು ತೊಗೊಂಬರ್ತಾಯಿದ್ದೀನಿ. ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಮೊಸರನ್ನ ಎತ್ತಿಟ್ಕೊಳ್ತೀನಿ. ಒಂದು ವಾರಕ್ಕೆ ಆಗೋಷ್ಟು ಮೊಸರು ಇರುತ್ತೆ ನಮ್ಮ ಮನೆಯಲ್ಲಿ. ಹಾಗೆ ನೈಟ್ ಡಿನ್ನರ್ಗೆ ಅನ್ನ ತುಂಬಾ ಉಳಿದಿತ್ತು, ಆದ್ದರಿಂದ ಅತ್ತೆ ಅನ್ನಕ್ಕೆ ಒಗ್ಗರಣೆ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಈ ರೀತಿ ರೈಸ್ ಏನೋ ಉಳಿದ್ರೆ ಅನ್ನಕ್ಕೆ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ತಿಂತೀವಿ, ತುಂಬಾ ಇಷ್ಟ ಆಗುತ್ತೆ. ನೈಟ್ ಡಿನ್ನರ್ಗೆ ಇವತ್ತು ಇದೆ, ಅಂದರೆ ತುಂಬ ಸಾಂಬಾರಿದೆ, ಹಾಗೆ ಮಾಡಿರೋ ಬಜ್ಜಿ ಬೋಂಡ ಎಲ್ಲನೂ ಇದೆ. ಆದ್ದರಿಂದ ಅದರ ಜೊತೆಗೆ ಈ ರೀತಿ ಮಾಡಿಬಿಡ್ತಿದ್ದಾರೆ. ಮಕ್ಕಳು ಈ ರೀತಿ ಅನ್ನ ಎಲ್ಲ ಉಳಿದ್ರೆ ಈಸಿಯಾಗಿ ಖಾಲಿ ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಿ ಒಗ್ಗರಣೆ ಮಾಡಿಕೊಟ್ಬಿಟ್ರೆ ಸಾಕು. ನಮ್ಮದೆಲ್ಲ ಊಟ ಆಯಿತು. ಇಲ್ಲಿ ಪಾವನಿ ಬಂದು ಅವ್ರ ಮಾವ ಟಿ ಶರ್ಟ್ಸ್ ತಂದು ಕೊಟ್ಟಿದ್ದಾನೆ, ಅದನ್ನಿಲ್ಲಿ ಚೆಕ್ ಮಾಡ್ತಿದ್ದಾಳೆ. ಅವಳಿಗಂತೂ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇಲ್ಲಿ ತೋರಿಸ್ತಿದ್ದಾಳೆ. ಇದನ್ನು ಡ್ರೆಸ್ಸು ಮಾಡ್ಕೋಬೋದು, ಉಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದಾಳೆ. ನಾನಿಲ್ಲಿ ವಾಯ್ಸ್ ಹೇಳ್ತಿಲ್ಲ, ಯಾಕೆಂದರೆ ಹಿಂದೆ ಟಿ ವಿ ಸೌಂಡ್ ಇದೆ, ಆದ್ದರಿಂದ ನಾನು
Thank you.